ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಯುವರ್ ಚಾನಲ್ ಅಶ್ವಿನಿ ಗೀತಾಂಜಲಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವೆಲ್ಲರೂ ತುಂಬಾ ಚೆನ್ನಾಗಿದ್ದೀವಿ. ಇದು ಬಂದುಬಿಟ್ಟು ನನ್ನ ವೆಯ್ಟ್ ಲಾಸ್ ಜರ್ನಿಯಲ್ಲಿ 10ನೇ ದಿನ. ಎಷ್ಟೊಂದು ದಿನದಿಂದ ಕಮೆಂಟ್ ಮಾಡ್ತಾನೇ ಇದ್ದೀರಾ, ವೆಯ್ಟ್ ಚೆಕ್ ಮಾಡಿ ತೋರಿಸಿ ನಮಗೆ. ಸೊ ನೀವು ವೆಯ್ಟ್ ಲಾಸ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀರಲ್ಲ ಜರ್ನಿ, ಎಷ್ಟು ವೆಯ್ಟ್ ಕಡಿಮೆ ಆಗಿದೆ ತೋರಿಸಿ 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 ಡೈಲಿ ಕಮೆಂಟ್ಸ್ ಬರ್ತಾನೆ ಇದ್ದಾವೆ. ಸೊ ನಾನು ಯಾವತ್ತು ನಿಮಗೆ ವೆಯ್ಟ್ನ ಚೆಕ್ ಮಾಡಿ ತೋರಿಸ್ತೀನಿ ಅನ್ನೋದನ್ನ ಶೇರ್ ಮಾಡ್ತೀನಿ ಈ ವಿಡಿಯೋಲಿ. ಆ್ಯಂಡ್ ಇವತ್ತು ಬಂದುಬಿಟ್ಟು ಡೇ 10ನೇ ದಿನ ನನ್ನ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಏನೇನು ತೊಗೊಂಡಿದ್ದೀನಿ ಫುಡ್ ಅನ್ನೋದನ್ನ ಶೇರ್ ಮಾಡ್ತೀನಿ. ಆ್ಯಂಡ್ ಯಾರೆಲ್ಲ ನನ್ನ ಜೊತೆಗೆ ಫಾಲೋ ಮಾಡ್ತಾ ಇದ್ದೀರಾ, ಸೊ ನಿಮ್ಮದೆಲ್ಲ ವೆಯ್ಟ್ ಎಷ್ಟೆಷ್ಟು ಕಡಿಮೆ ಆಗಿದೆ ಅನ್ನೋದು ಕಮೆಂಟ್ ಮಾಡಿ. ಸೊ ನಿಮ್ಮ ಕಮೆಂಟ್ಸ್ ಬೇರೆಯವರು ನೋಡ್ತಾರಲ್ಲ, ಅವ್ರಿಗೂ ಮೋಟಿವೇಶನ್ ಸಿಗುತ್ತೆ. ಓಕೆ, ಅವರು ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದಾರೆ, ಸೊ ನಾವು ವೆಯ್ಟ್ ಲಾಸ್ ಮಾಡೋಣ, ಜರ್ನಿ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಳ್ತಾರೆ. ಸೊ ಹಾಗಾಗಿನೇ ಯಾರೆಲ್ಲ ಫಾಲೋ ಮಾಡ್ತಾ ಇದ್ದೀರಲ್ಲ, ಸೊ ನೀವು ಅಪ್ಡೇಟ್ ಮಾಡಿ ವೆಯ್ಟ್ನ. ಆ್ಯಂಡ್ ಇವತ್ತು ಬಂದುಬಿಟ್ಟು ಮಾರ್ನಿಂಗು 1-2 ಗ್ಲಾಸ್ ಬೆಳಗ್ಗೆ ನೀರು ಕುಡಿದಾದ್ಮೇಲೆ ಇವತ್ತು ವೆಯ್ಟ್ ಲಾಸ್ ಡ್ರಿಂಕ್ ನಾರ್ಮಲಾಗಿ ತೊಗೊಳ್ಳೋ ಅಂಥ ಜೀರಿಗೆ ಮತ್ತು ಏನು ದಾಲ್ಚಿನ್ನಿ ಚಕ್ಕೆ ಹಾಕ್ಕೊಂಡ್ಬಿಟ್ಟು ಮಾಡ್ಕೊಳ್ತೀನಲ್ಲ, ಆ ಒಂದು ವೆಯ್ಟ್ ಲಾಸ್ ಡ್ರಿಂಕ್ನ ಇವತ್ತು ತೊಗೊಂಡಿದ್ದೀನಿ. ಕೆಲವೊಂದು ಸಲ ಡಿಟಾಕ್ಸ್ ಜ್ಯೂಸ್ಗಳು ತೊಗೊಳ್ತಿರ್ತೀನಿ, ಇಲ್ಲಾಂದರೆ ಈ ಥರ ವೆಯ್ಟ್ ಲಾಸ್ ಡ್ರಿಂಕ್ಗಳು ಯಾವುದಾದ್ರೂ ಒಂದು ತೊಗೊಳ್ಳಿ. ನಿಮಗೆ ಯಾವ್ದು ಇಷ್ಟ ಆಗುತ್ತೋ ಮಾರ್ನಿಂಗ್ ಟೈಮಲ್ಲಿ ತೊಗೊಳೋದಕ್ಕೆ. ಆ್ಯಂಡ್ ಯಾವುದು ಅವೈಲೇಬಲ್ ಇರುತ್ತಲ್ಲ ಮನೆಯಲ್ಲಿ, ಸೊ ಅದನ್ನು ಮಾಡ್ಕೊಂಡು ತೊಗೋಬೋದು. ನೀವು ನನ್ನ ಫಸ್ಟ್ ವೆಯ್ಟ್ ಲಾಸ್ ಜರ್ನಿ ವೀಡಿಯೋಸ್ ನೋಡಿದರೆ, ಅಂದರೆ 2024 ನಾನು ವೆಯ್ಟ್ ಲಾಸ್ ಮಾಡ್ಕೊಂಡಿದ್ನಲ್ಲ, ಅರೌಂಡ್ 68. ಸೊ ನಾನು ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಅರೌಂಡ್ 70 kgs ಇದೆ. ಸೊ 68 kgsಯಿಂದ 57 kgಗೆ ರೀಚ್ ಆಗಿದೆ. ಸೊ ಆ ಒಂದು ವೆಯ್ಟ್ ಲಾಸ್ ಜರ್ನಿ ನೋಡಿದರೆ ಅದರಲ್ಲಿ ನಾನು ವೆಯ್ಟ್ನ ಚೆಕ್ ಮಾಡಿ ತೋರಿಸಿದ್ದು 21 ಡೇಸ್ ಆದಮೇಲೆ. ನಾನು ಸ್ಟಾರ್ಟ್ ಮಾಡಿ 21 ಡೇಸ್ ಆದಮೇಲೆ ವೆಯ್ಟ್ನ ಚೆಕ್ ಮಾಡಿ ತೋರಿಸಿದ್ದೆ. ಸೊ ಅದೇ ಥರ ಈ ಒಂದು ವೆಯ್ಟ್ ಲಾಸ್ ಜರ್ನಿಯಲ್ಲೂ ನಾನು 21 ಡೇಸ್ ಆದಮೇಲೆ ನಿಮಗೆ ನನ್ನ ವೆಯ್ಟ್ ಎಷ್ಟಿದ್ದೀನಿ, ಎಷ್ಟು ಕಡಿಮೆ ಆಗಿದೆ, ನನಗೆ ಏನೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ ಈ ಒಂದು ವೆಯ್ಟ್ ಲಾಸ್ ಜರ್ನಿಯಲ್ಲಿ ಅನ್ನೋದನ್ನ ಡೀಟೇಲಾಗಿ ಶೇರ್ ಮಾಡ್ತೀನಿ. ಸೊ ಅಲ್ಲಿವರೆಗೂ ವೆಯ್ಟ್ ಮಾಡಿ, ಖಂಡಿತ ಒಳ್ಳೆ ರಿಸಲ್ಟ್ಸೇ ಸಿಗುತ್ತೆ ಇದರಲ್ಲಿ. ಆ್ಯಂಡ್ ನನ್ನ ಹೆಲ್ತ್ ಬಗ್ಗೆನೂ ನಿಮಗೆ ಅಪ್ಡೇಟ್ ಮಾಡ್ತಾನೆ ಇರ್ತೀನಿ, ವೀಡಿಯೋಸ್ ಶೇರ್ ಮಾಡ್ತಾ ಇರ್ತೀನಲ್ಲ. ಸೊ ಮಿಸ್ ಮಾಡ್ದೇ ನೋಡಿ. ಪ್ರತಿಯೊಂದು ಟಿಪ್ಸು ಹೆಲ್ದಿಯಾಗಿ ಲೈಫ್ ಸ್ಟೈಲ್ ಲೀಡ್ ಮಾಡಬೇಕು ಅಂದ್ಕೊಂಡವ್ರಿಗೆ, ಹೆಲ್ದಿ ರೆಸಿಪೀಸು, ನೀವು ಮನೆಯಲ್ಲಿ ಮಾಡ್ಕೊಳ್ಳೋಂಥ ಅಡುಗೆಗೆ ನಾವು ಇನ್ನೂ ಯಾವ ಥರ ಏನೆಲ್ಲ ಯೂಸ್ ಮಾಡಿಕೊಂಡು ಡಯಟ್ ಫುಡ್ನ ಕನ್ವರ್ಟ್ ಮಾಡ್ಕೋಬೋದು ಡಯಟ್ ಫುಡ್ಡಾಗಿ, ಇಲ್ಲಾಂತಂದರೆ ಮಕ್ಕಳಿಗೆ ಯಾವ ಥರ ಫುಡ್ಗಳನ್ನ ಮಾಡಿಕೊಡ್ಬೋದು ಅನ್ನೋದನ್ನ ಶೇರ್ ಮಾಡ್ತಿರ್ತೀನಿ. ಸೊ ಮಿಸ್ ಮಾಡಿದೆ, ಎವ್ರಿ ವಿಡಿಯೋಸ್ ನೋಡಿ. ಆ್ಯಂಡ್ ನೋಡಿದ್ರಲ್ಲ, ಆ ಲಡ್ಡುಗೆ ಡ್ರ್ಯಾಗನ್ ಫ್ರೂಟ್ ಕೊಟ್ಟಿದ್ದರೆ ತಿನ್ನೋದಕ್ಕಂತ ಅವ್ನಿಗೆ ಏನೇ ಕೊಡಲಿ ತಿನ್ನೋದಕ್ಕೆ ಮುಖಕ್ಕೆಲ್ಲ ಹಚ್ಕೊಂಡು ಬಿಡ್ತಾನೆ. ಅದು ಒಂದು ಹ್ಯಾಬಿಟ್ ಅವನಿಗೆ. ಇವತ್ತು ಬ್ರೇಕ್ಫಾಸ್ಟ್ಗೆ ಏನು ತೊಗೊಂಡಿದ್ದೀನಿ ಅಂದರೆ ತುಂಬಾ ಸಿಂಪಲ್ಲು. ಜಾಕ್ ಫ್ರೂಟ್ ನನಗೆ ಫೇವ್ರೇಟ್, ಜಾಕ್ ಫ್ರೂಟು, ಮ್ಯಾಂಗೋ ಇವೆಲ್ಲ ತುಂಬಾ ಇಷ್ಟ. ಜಾಕ್ ಫ್ರೂಟ್ ತೊಗೊಂಬಂದಿತ್ತು, ಹಾಗಾಗಿ 2 ಜಾಕ್ ಫ್ರೂಟು, ಸ್ವಲ್ಪ ಡ್ರ್ಯಾಗನ್ ಫ್ರೂಟು ಆ್ಯಂಡ್ ನೆನೆಸಿ ಕುದಿಸಿರುವಂಥ ಕಡಲೆಕಾಳು. ನಮಗೆ ಪ್ರೋಟೀನ್ ಸಿಗುತ್ತೆ, ಹಾಗಾಗಿ ಇದನ್ನು ತೊಗೊಂಡಿದ್ದೀನಿ, ಒಂದು ಹಾಫ್ ಬೌಲಷ್ಟು. ಸೊ ಇದಾಗಿತ್ತು ನನ್ನ ಬ್ರೇಕ್ಫಾಸ್ಟು. ತುಂಬ ಸಿಂಪಲ್ಲಾಗಿರುತ್ತೆ, ಬಟ್ ಇದರಲ್ಲಿ ನಮಗೆ ಹೆಲ್ದಿ ಫ್ಯಾಟ್ಸ್, ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸೂ ಸಿಗುತ್ತೆ. ಪ್ರತಿಯೊಂದೂ ನಾನು ತೊಗೊಳ್ಳೋಂಥ ಫುಡ್ಡಲ್ಲಿ ಏನೇನು ಎಷ್ಟೆಷ್ಟು ಇದೆ ನ್ಯೂಟ್ರಿಯೆಂಟ್ಸ್ ಅನ್ನೋದು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ನಾನು ಏನು ಮಾಡ್ತೀನಿ ಅಂತಂದರೆ, ಫಸ್ಟು ಶಾರ್ಟ್ಸ್ ಏನಿರುತ್ತಲ್ಲ, ನಾನು ಎವ್ರಿ ಡೇ ಶಾರ್ಟ್ಸೂ ಅಪ್ಲೋಡ್ ಮಾಡ್ತಿರ್ತೀನಿ ಮಾರ್ನಿಂಗ್ 10 o'clock. ಸೊ ನೀವು ಶಾರ್ಟ್ಸ್ ವಿಡಿಯೋ ನೋಡಿದ್ರೆ ಆ ಡಿಸ್ಕ್ರಿಪ್ಷನಲ್ಲಿ ಕ್ಲಿಯರ್ ಆಗಿರುತ್ತೆ. ಸೊ ಈ ಒಂದು ವೀಡಿಯೋಸ್ಗಳಿಗೆ ನೆಕ್ಸ್ಟ್ ಡೇ ಅಪ್ಡೇಟ್ ಆಗುತ್ತೆ. ಸೊ ಏನಕ್ಕೆ ಅಂತಂದರೆ, ನನಗೆ ಟೈಮ್ ಬೇಕಾಗುತ್ತೆ. ಪ್ರತಿಯೊಂದೂ ಇದರಲ್ಲಿ ಎಷ್ಟು ಕ್ಯಾಲರೀಸ್ ಇರುತ್ತೆ ಆ್ಯಂಡ್ ಎಷ್ಟು ಪ್ರೋಟೀನು, ಸೊ ಅದೆಲ್ಲ ನನಗೆ ಸರ್ಚ್ ಮಾಡಿ ನಿಮಗೆ ಅಪ್ಡೇಟ್ ಮಾಡೋದಕ್ಕೆ ಒಂದು ಸ್ವಲ್ಪ ಟೈಮ್ ಬೇಕು. ಹಾಗಾಗಿನೇ ಎವ್ರಿ ಡೇ ಶಾರ್ಟ್ಸಲ್ಲಿ ನಾನು ಪ್ರತಿಯೊಂದು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಅಂದರೆ ಎಷ್ಟು ಕ್ಯಾಲರೀಸ್ ಇದೆ ಅನ್ನೋದು ನೀವು ಡೀಟೇಲ್ಡಾಗಿ ನೋಡಬೇಕು ಅಂದರೆ ಮಾರ್ನಿಂಗ್ 10 o'clock ಶಾರ್ಟ್ಸ್ ಅಪ್ಲೋಡ್ ಮಾಡ್ತೀನಲ್ಲ, ಅದರಲ್ಲಿ ಚೆಕ್ ಮಾಡ್ಕೊಳ್ಳಿ. ಅದಾದಮೇಲೆ ನಾನು ಈ ಒಂದು ವೀಡಿಯೋಸಲ್ಲಿ ಅದನ್ನ ಅಪ್ಡೇಟ್ ಮಾಡಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ. ಸೊ ಅಂದರೆ ನೀವು ಇವತ್ತಿನ ವೀಡಿಯೋಗೆ ನೀವು ಎಲ್ಲ ಚೆಕ್ ಮಾಡ್ಕೋಬೇಕಂದ್ರೆ ನೆಕ್ಸ್ಟ್ ಡೇ ಅದನ್ನು ನೀವು ನೋಡ್ಕೋಬೋದು. ಆ್ಯಂಡ್ ಇಲ್ಲಿ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ನಾರ್ಮಲಾಗಿ ತೊಗೊಳ್ತೀನಲ್ಲ, ಆ್ಯಪಲ್ ಸೈಡರ್ ವಿನೆಗರ್ ವಾಟರ್ನ ತೊಗೊಳ್ತಾ ಇದ್ದೀನಿ. ಇದು ಇಲ್ಲ ಅಂತಂದ್ರೂ ಏನು ಪ್ರಾಬ್ಲಮ್ ಇಲ್ಲ. ಮೇಯ್ನಾಗಿ ನಾನು ಎಕ್ಸ್ಪೀರಿಯೆನ್ಸ್ ಮಾಡಿರೋದು ಕ್ರೇವಿಂಗ್ಸ್ ಕಂಟ್ರೋಲ್ ಆಗುತ್ತೆ. ಎಷ್ಟೊಂದು ಜನ ಕ್ರೇವಿಂಗ್ಸ್ ಹೇಗೆ ಕಂಟ್ರೋಲ್ ಮಾಡ್ಕೋಬೇಕು ಅಂತ ಕೇಳ್ತಿರ್ತೀರ. ನನಗೆ ಇದನ್ನು ತೊಗೊಳೋದ್ರಿಂದ ಕ್ರೇವಿಂಗ್ಸ್ ಕಂಟ್ರೋಲ್ ಆಗುತ್ತೆ. ಆ್ಯಂಡ್ ಅಪಟೈಟ್ ಏನಿರುತ್ತಲ್ಲ, ಜಾಸ್ತಿ ನಮಗೆ ಹೊಟ್ಟೆ ಹಶ್ವಾಗ್ಲಾರ್ದಂಗೆ ನೋಡ್ಕೊಳ್ಳುತ್ತೆ. ಸೊ ಹಾಗಾಗಿ ನನಗೆ ಇದು ತೊಗೊಳೋದಕ್ಕೆ ಇಷ್ಟ.
ನೀವೇನು ಮಾಡಬೇಕು ಅಂತಂದರೆ ಕ್ರೇವಿಂಗ್ಸ್ ಆಗೋ ಟೈಮಲ್ಲಿ ನೀರನ್ನ ಕುಡೀರಿ. 1 ಗ್ಲಾಸ್ ಅಷ್ಟು 2 ಗ್ಲಾಸ್ ಅಷ್ಟು ನೀರನ್ನ ಕುಡೀರಿ. ಅದಾದಮೇಲೆ ಇನ್ನೂ ಕ್ರೇವಿಂಗ್ಸ್ ಆಗ್ತಿದ್ರೆ ಏನಾದರೂ ಹೆಲ್ದಿ ಫುಡ್ನ ಚೂಸ್ ಮಾಡ್ಕೊಂಡು ತೊಗೊಳ್ಳಿ. ಅಂದರೆ ಸ್ನ್ಯಾಕ್ಸ್ ಥರ ಏನಾದರೂ ಅಂದರೆ ಹೈ ಪ್ರೋಟೀನ್ ಇರೋವಂಥ ಕಡಲೆಕಾಳು ಚೆನ್ನಾಗಿರ್ಬೋದು, ಅಥವಾ ಸ್ಪ್ರೌಟ್ಸ್ ಮೊಳಕೆ ಬರೆಸಿರೋವಂಥ ಸ್ಪ್ರೌಟ್ಸು, ಅಥವಾ ಏನಾದರೂ ಫ್ರೂಟ್, ಸೀಸ್ನಲ್ ಫ್ರೂಟು, ಈ ಥರ ಹೆಲ್ದಿ ಆಪ್ಷನ್ಸ್ನ ತೊಗೊಳ್ಳಿ. ನಿಮಗೇನಾದರೂ ಡಯಟ್ ಮಾಡಬೇಕಾದ್ರೆ ತುಂಬ ಸುಸ್ತಾಗ್ತಾ ಇದೆ, ಲೋ ಎನರ್ಜಿ ಫೀಲ್ ಆಗ್ತಾ ಇದೆ ಅಂದಾಗ ನೀವು ಇನ್ಸ್ಟ್ಯಾಂಟಾಗಿ ಒಂದು ಅಥವಾ 2 ಖರ್ಜೂರನ ತೊಗೋಬೋದು. ಇದು ಇನ್ಸ್ಟ್ಯಾಂಟಾಗಿ ನಮಗೆ ಎನರ್ಜಿ ಕೊಡುತ್ತೆ. ಸೊ ಹಾಗಾಗಿ ಈ ಥರ ಚಿಕ್ಕ ಚಿಕ್ಕ ಟಿಪ್ಸ್ನ ಫಾಲೋ ಮಾಡಿ ನಿಮ್ಮ ಡಯಟಲ್ಲಿ. ಗಿವ್ ಅಪ್ ಮಾತ್ರ ಮಾಡೋಕ್ಕೆ ಹೋಗಬೇಡಿ. ಓಕೆ, ಇವತ್ತೇನಾದರೂ ಮಿಸ್ ಆಯಿತಾ, ಇಲ್ಲ ಹೊರಗಡೆ ಹೋದ್ವಿ, ಇಲ್ಲ ಅನ್ಫಾರ್ಚುನೇಟ್ಲಿ ಏನೋ ತಿಂದುಬಿಟ್ವಪ್ಪ ನಮಗಿಷ್ಟ ಆಗೋವಂಥದ್ದು, ಇಲ್ಲ ಅನ್ಹೆಲ್ದಿ ಏನಾದರೂ ತಿಂದ್ವಿ ಅಂದರೆ ಓಕೆ ಫೈನ್, ಅದು ಏನೂ ಆಗೋದಿಲ್ಲ. ಸೊ ಅವತ್ತಿನ ಡೇ ಬಿಟ್ಬಿಟ್ಟು ಆ ಒಂದು ಒಪ್ಪತ್ತೇನಿರುತ್ತಲ್ಲ ಅದು ಬಿಟ್ಟು ನೆಕ್ಸ್ಟ್ ಮೀಲ್ಗೆ ನೀವು ಮತ್ತೆ ಬ್ಯಾಕ್ ಟು ಟ್ರ್ಯಾಕ್ ಅನ್ನೋ ಥರ ನಿಮ್ದೇನಿರುತ್ತಲ್ಲ ಡಯಟ್ ರೂಟೀನ್ ಅದಕ್ಕೆ ಸ್ಟಿಕ್ ಆಗಿಬಿಡಬೇಕು. ಅಯ್ಯೋ ಇವತ್ತು ಹೋಯ್ತಲ್ಲ, ಎಲ್ಲ ಹೋಗ್ಬಿಡ್ತು ನಂದು ವೆಯ್ಟ್ ಲಾಸ್ ಜರ್ನಿ ಮಾಡೋದು ಬಿಟ್ಬಿಡ್ತೀನಿ ಅಂತೇಳಿ ಗಿವ್ ಅಪ್ ಮಾತ್ರ ಮಾಡೋಕ್ಕೆ ಹೋಗಬೇಡಿ. ಸೊ ತುಂಬ ಜನ ಆ ಥರ ಮಾಡೋದ್ರಿಂದನೇ ನೀವು ನಿಮ್ಮ ಟಾರ್ಗೆಟ್ನ ಅಚೀವ್ ಮಾಡೋಕ್ಕಾಗ್ತಾಯಿಲ್ಲ. ಸೊ ಪ್ರಾಬ್ಲಮ್ ಏನೂ ಇಲ್ಲ, ನಿಮಗೆ ಸ್ವಲ್ಪ ಅಭ್ಯಾಸ ಆಗೋವರೆಗೂ ಈ ಥರ ಮೈಂಡ್ ಆಗೇ ಆಗುತ್ತೆ. ಸೊ ಒನ್ಸ್ ನೀವು ನಿಮ್ಮ ವೆಯ್ಟ್ ಲಾಸ್ ರಿಸಲ್ಟ್ಸ್ ನೋಡೋದಕ್ಕೆ ಸ್ಟಾರ್ಟ್ ಮಾಡಿದ್ರಿ, 1 kg ಕಡಿಮೆ ಆದ್ರೂ ಏನು ಓವರ್ ವೆಯ್ಟ್ ಇರೋರಿಗೆ ಅಥವಾ ವೆಯ್ಟ್ ಲಾಸ್ ಮಾಡ್ಕೋಬೇಕು ಅನ್ನೋರಿಗೆ ಅದು ಎಷ್ಟೋ ಸಮಾಧಾನ ಕೊಡುತ್ತೆ ಆ್ಯಂಡ್ ಮೋಟಿವೇಶನ್ನು ಸಿಗುತ್ತೆ. ಹಾಗಾಗಿನೇ ಎಲ್ಲಿನೂ ಗಿವ್ ಅಪ್ ಮಾಡೋಕ್ಕೆ ಹೋಗಬೇಡಿ. ಸೊ ಖಂಡಿತ ಮಾಡಿ. ನಾನು ಮಾಡ್ಕೊಳ್ಳೋ ಅಂಥ ರೆಸಿಪೀಸ್ ತುಂಬ ಜನ ಕೇಳ್ತಿರ್ತೀರ, ಹಾಗಾಗಿನೇ ರೆಸಿಪೀಸೂ ಆ್ಯಡ್ ಮಾಡ್ತಿರ್ತೀನಿ. ನಾರ್ಮಲಾಗಿ ಮಾಡೋವಂಥ ಕರಿ ಲೈಕ್ ಪಪ್ಪು ಆಗಿರ್ಬೋದು ಅಥವಾ ಸಾಂಬಾರು, ಈ ಥರ ಏನೋ ಚಿಕ್ಕ ಪುಟ್ಟ ಮಾಡ್ಕೊಂಡ್ರು ಎಲ್ರದ್ದು ಒಂದೇ ಸ್ಟೈಲ್ ಇರಲ್ಲ, ಅವ್ರವ್ರು ಬೇರೆ ಬೇರೆ ಥರ ಮಾಡ್ತಿರ್ತಾರೆ. ಹಾಗಾಗಿನೇ ನಾನಿಲ್ಲಿ ಏನು ಮಾಡಿದ್ದೀನಿ ಅಂದರೆ ಮಧ್ಯಾಹ್ನ ಲಂಚ್ಗೆ ಒಂದು ಜೋಳದ ರೊಟ್ಟಿ ಆ್ಯಂಡ್ ತಾಳ್ಸ ಪಲ್ಯ ಅಂತ ಹೇಳ್ತೀವಲ್ಲ, ರಾಜಗಿರಿ ಸೊಪ್ಪು, ಅದನ್ನು ತುಂಬ ಜನ ಏನು ಮಾಡ್ತಾರೆ ಅಂತಂದರೆ ನಾರ್ಮಲಾಗಿ ಪಲ್ಯ ಮಾಡಿಬಿಟ್ಟು ತೊಗೊಳ್ತಾರಲ್ಲ, ಆ ಥರನೂ ಮಾಡ್ಕೊಳ್ತೀನಿ. ಕೆಲವೊಂದು ಸಲ ಈ ಥರ ದಾಲ್ ಒಳಗೆ ಹಾಕಿಬಿಟ್ಟು ತೋರಿಸಿದ್ನಲ್ಲ ಏನೇನೆಲ್ಲ ಯೂಸ್ ಮಾಡಿದ್ದೀನಿ ಅಂತ, ಆ ಥರ ದಾಲಲ್ಲಿ ಹಾಕಿಬಿಟ್ಟು ಈ ಥರ ತೊಗೊಳೋದ್ರಿಂದ ನಮಗೆ ಪ್ರೋಟೀನು ಸಿಗುತ್ತೆ, ಜೊತೆಗೆ ಹೈ ಫೈಬರು ಇರುತ್ತೆ. ಒಂದೇ ಥರ ಸಾರು ಮನೆಯಲ್ಲಿ ಪಪ್ಪು ಮಾಡ್ಕೊಂಡು ತೊಗೊಳೋದಕ್ಕಿಂತ ಈ ಥರ ಡಿಫ್ರೆಂಟಾಗಿ ಹಾಕಿಬಿಟ್ಟು ಒಂದು ಸಲ ಮೆಂತ್ಯ ಸೊಪ್ಪು ಹಾಕಿ, ಒಂದು ಸಲ ರಾಜಗಿರಿ ಸೊಪ್ಪು, ಒಂದು ಸಲ ಪಾಲಕ್ ಸೊಪ್ಪು. ಸೊ ಟೇಸ್ಟ್ ನಮಗೆ ಬೇರೆ ಬರುತ್ತೆ. ಆ್ಯಂಡ್ ನಮಗೆ ಇದರಲ್ಲಿ ಬೇಕಿದ್ದರೆ ಸೋರೆಕಾಯಿ, ಹೀರೆಕಾಯಿ, ಆ ಥರ ವೆಜಿಟೇಬಲ್ಸ್ನೂ ಆ್ಯಡ್ ಮಾಡಿಕೊಂಡು ದಾಲ್ ಮಾಡ್ಕೋಬೋದು. ಸೊ ತುಂಬ ಟೇಸ್ಟಿಯಾಗಿರುತ್ತೆ, ಅದರಿಂದ ನಮಗೆ ಒಳ್ಳೆ ನ್ಯೂಟ್ರಿಯೆಂಟ್ಸು ಸಿಗುತ್ತೆ. ಅದ್ರ ಜೊತೆಗೆ ನಾನು ಸಲಾಡ್ ತೊಗೊಂಡಿದ್ದೆ, ಕುದಿಸಿರುವಂಥ ಕಡಲೆಕಾಳು, ಅದ್ರ ಜೊತೆಗೆ ಸೌತೆಕಾಯಿ, ಕ್ಯಾರೆಟ್ ಹಾಕಿ ಮಧ್ಯಾಹ್ನ ಲಂಚ್ ಏನೇನು ತೊಗೊಂಡೆ ಅಂತ ನೋಡಿದ್ರಲ್ಲ. ಆ್ಯಂಡ್ ಈವ್ನಿಂಗ್ ಸ್ನ್ಯಾಕ್ಸ್ ಬಂದುಬಿಟ್ಟು ಒಂದು ಹ್ಯಾಂಡ್ಫುಲ್ಲಷ್ಟು, ಒಂದು ಇಡಿಯಷ್ಟು ಪಿಸ್ತಾನ ತೊಗೊಂಡಿದ್ದೀನಿ. ನಿಮಗೆ ಮನೇಲಿ ಏನಾದರೂ ಡ್ರೈ ಫ್ರೂಟ್ಸ್, ನಟ್ಸ್ ಏನಾದರೂ ಇದ್ದರೆ ತೊಗೋಬೋದು. ಇಲ್ಲ ಅಂತಂದರೆ ಹುರಿದಿರುವಂಥ ಶೇಂಗಾ ಅಥವಾ ಕಡಲೆಕಾಳು, ಕಡಲೆಕಾಳು ಹುರಿದಿರೋವಂಥದ್ದು, ಆ ಥರ ಏನಾದರೂ ಹೆಲ್ದಿ ಆಗಿ ತೊಗೋಬೋದು. ಆ್ಯಂಡ್ ನೈಟ್ ಡಿನ್ನರ್ಗೆ ಏನು ಮಾಡಿದೆ ಅಂದರೆ ಇವತ್ತು ಕುದಿಸಿರೋವಂಥ ಕಡಲೆಕಾಳು ಇರುತ್ತಲ್ಲ, ಈ ಥರ ಕಾಳನ್ನ ಏನಾದರೂ ಕುದಿಸ್ಕೊಂಡಿದ್ದೀನಿ ಅಂದರೆ ಡೆಫಿನೆಟ್ಲಿ ಆ ಕುದಿಸಿರೋವಂಥ ನೀರು ಕಟ್ಟೇನಿರುತ್ತಲ್ಲ ಅದನ್ನು ಮಾತ್ರ ನಾನು ಬಿಸಾಕೋದಿಲ್ಲ. ಸೊ ಡೆಫಿನೆಟ್ಲಿ ನಾನು ಡಯಟಲ್ಲಿ ಇನ್ಕ್ಲೂಡ್ ಮಾಡ್ಕೊತೀನಿ. ಈ ಥರ ವೆಜಿಟೇಬಲ್ಸು ಅಥವಾ ಕಾಳು ಕುದಿಸಿರುವಂಥ ಕಟ್ಟುಗಳನ್ನ ನಮ್ಮ ವೆಯ್ಟ್ ಲಾಸ್ ಅಂದರೆ ಡಯಟಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳೋದ್ರಿಂದ ಮಿರಾಕಲೇ ಆಗುತ್ತೆ. ಸೊ ತುಂಬ ಸಲ ಹೇಳಿದ್ದೀನಿ, ನಾನು ಸಪ್ರೇಟ್ ವೀಡಿಯೋಸೂ ಮಾಡಿ ನಿಮಗೆ ಶೇರ್ ಮಾಡಿದ್ದೀನಿ. ಈ ಥರ ವೆಜಿಟೇಬಲ್ ಬಾಯ್ಲ್ ಮಾಡಿರೋಂಥ ವಾಟರ್ನ ತೊಗೊಳ್ಳೋದ್ರಿಂದ ಫಾಸ್ಟೆಸ್ಟ್ ವೆಯ್ಟ್ ಲಾಸ್ ಸಿಗುತ್ತೆ. ಸೊ ಹಾಗಾಗಿ ಇವತ್ತು ನೈಟ್ ಡಿನ್ನರ್ಗೆ ಕಡಲೆಕಾಳು ಕುದಿಸಿರೋ ಕಟ್ಟನ್ನ 1 ಗ್ಲಾಸ್ ಅಷ್ಟು ತೊಗೊಂಡಿದ್ದೀನಿ. ಸೊ ಬೇರೆ ಏನೂ ತೊಗೊಂಡಿಲ್ಲ. ಆ್ಯಕ್ಚುಲಿ ಅಷ್ಟೊಂದು ಹೊಟ್ಟೆನೂ ಹಶ್ವಾಗಿರಲಿಲ್ಲ, ಹಂಗಾಗಿ ಇದು ಒಂದೇ ತೊಗೊಂಡು ನಾನು ಡಿನ್ನರ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ನೀವು ಬೇಕಿದ್ದರೆ ಇದ್ರ ಜೊತೆ ಏನಾದರೂ ಒಂದು ಎಗ್ ಆಮ್ಲೆಟು ಅಥವಾ ಏನಾದರೂ ಹಾಫ್ ಚಪಾತಿ, ಹಾಫ್ ರೊಟ್ಟಿ, ಈ ಥರ ಏನಾದರೂ ಸ್ವಲ್ಪ ಇನ್ಕ್ಲೂಡ್ ಮಾಡ್ಕೋಬೋದು. ಸೊ ಇವತ್ತು ಏನೆಲ್ಲ ಫುಡ್ಸ್ನ ತೊಗೊಂಡಿದ್ದೀನಿ ಅನ್ನೋದನ್ನ ಶೇರ್ ಮಾಡಿದ್ದೀನಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.